ಈ ಮಗು ಈ ಕುಟುಂಬದಲ್ಲಿ ಹುಟ್ಟುತ್ತೆ ಅನ್ನೋ ಖುಷಿನ ಈ ಮನೆಗೆ ಇಷ್ಟೊಂದು ಸಂತೋಷ ತಂದಿದೆ. ನೀವು, ರಾಯರು, ಚಿಕ್ಕತ್ತೆ, ಕಾರ್ತಿಕ್ ಎಷ್ಟು ಸಂಭ್ರಮ ಪಡ್ತಿದ್ದೀರಾ. ಈ ಖುಷಿ ಮುಂದೆ ನನಗೇನು ಬೇಡ ಅನ್ನಿಸ್ತಿದೆ ಅತ್ತೆ. ಒಳ್ಳೆ ಹುಡುಗಿ ನೀನು. ಬೇಡವಂತೆ ಬೇಡ, ಇದು ಬೇಕು ಅದು ಬೇಕು ಅಂತ ಕೇಳೋ ಸಮಯ ಇದು, ಗೊತ್ತಾ ನಿನಗೆ? ಕನಸು ಕಾಣೋ ಸಮಯ. ಸಿಕ್ಕಿದ್ದಷ್ಟು ಇನ್ನೂ ಇರ್ಲಿ ಅಂತ ಆಸೆ ಪಡುವಂಥ ಸಮಯ. ಸಾಕು ಅನ್ನೋದು ನಿನ್ ಬಾಯಲ್ಲಿ ಬರಬಾರ್ದು ಹುಡುಗಿ. ಸರಿ ಅತ್ತೆ, ಇನ್ಮೇಲೆ ಹಾಗನ್ನಲ್ಲ. ನನ್ನ ಮೊಮ್ಮಗನಿಗೆ ಯಾವ ಕೊರತೆನೂ ಆಗ್ಬಾರ್ದು ಸತ್ಯ. ಹಾಗೆ ನಾವು ಅವನನ್ನು ಬೆಳೆಸ್ಬೇಕು. ಮೊಮ್ಮಗ ಅಂತಾನೆ ಹೇಗ್ ಗೊತ್ತು? ಮೊಮ್ಮಗನೋ ಮೊಮ್ಮಗಳು ಮಾತು ಹೇಳ್ದೆ ಅಷ್ಟೇ. ನೀನ್ ಆರಾಮಾಗಿರ್ಬೇಕು. ನಿಜ ಹೇಳ ಸತ್ಯ, ಮೊದಲು ನೀನು, ಆಮೇಲೆ ಮೊಮ್ಮಗ ಎಲ್ಲ. ಅತ್ತೆ ನಿಜ ಹೇಳ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನನಗೆ ಗೊತ್ತಿಲ್ಲದೆ ಏನೋ ಒಂಥರ ಸಂತೋಷ. ನನ್ನ ಒಳಗಡೆ ಏನೋ ಒಂದು ಬದಲಾವಣೆಗಳು, ಒಂಥರ ಸಂತೃಪ್ತಿ ಅತ್ತೆ. ತಾಯಿ ಆಗೋದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಇದು ಈಗಷ್ಟೇ ಶುರು ಹುಡುಗಿ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಿನಗೆ ತಾಯ್ತನದ ಆಳ ಅಗಲ ಎಷ್ಟು ಅಂತ. ಹೊಟ್ಟೆಯಲ್ಲಿ ಮಗು ಬೆಳೆಯೋದು ಗೊತ್ತಾಗತ್ತೆ, ಅದು ಓಡಾಡೋದು ಗೊತ್ತಾಗತ್ತೆ, ಚಾಡಿಸಿ ಒದಿಯೋದು ಗೊತ್ತಾಗತ್ತೆ. ಆಗಾಗೋ ಖುಷಿ ಇದೆಯಲ್ಲ, ಕೋಟಿ ಕೋಟಿ ಕೊಟ್ಟರು ಸಿಗಲ್ಲ. ಹೆಣ್ಣು ತನೇ ತಾಯಿ ಸತ್ಯ. ಇದೊಂದು ಹೆಚ್ಚುವರಿ ಸಂಭ್ರಮ ಅಷ್ಟೆ. ನಮ್ಮಲ್ಲೇನೆ ನಮ್ಮದೇ ಒಂದು ಕುಡಿ ಮೊಳಕೆ ಒಡೆದು ಗರ್ಭ ಕಟ್ಟಿ ಭೂಮಿಗೆ ತರುವಂತಹ ಭಾವ ಇದೆಯಲ್ಲ, ಅದು ಹೆಣ್ಣಾದವಳು ಅನುಭವಿಸ್ಬೇಕು ಸತ್ಯ. ಅತ್ತೆ, ನೀವು ಮೊದಲನೇ ಸರಿ ಬಸ್ರಿ ಆದಾಗ ನಿಮ್ಗೂ ಹೀಗೆಲ್ಲ ಅನ್ನಿಸ್ತಾ? ಅಯ್ಯೋ, ನನ್ನ ಕಾಲು ನೆಲದ ಮೇಲೆ ಇರ್ಲಿಲ್ಲ ಸತ್ಯ. ನಿಮ್ಮ ಮಾವ ಅಂತೂ ಸೀತಾ ತುಂಬಾ ಹಾರಾಡ್ಬೇಡ, ಮಗುಗೆ ಅಪಾಯ ಆಗತ್ತೆ ಅಂತ ಜೋಪಾನ ಮಾಡೋರು. ಆಮೇಲೆ ನಮ್ ಕೀರ್ತನ ಹುಟ್ಟಿದ್ಲು. ಮೊದಲನೇ ಮಗು ಹೆಣ್ಣು ಮಗು ಆದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಿಮ್ಮ ಮಾವ ಅವಳನ್ನ ತಲೆ ಮೇಲೆ ಹೊತ್ಕೊಂಡೇ ಬೆಳೆಸಿದ್ರು ಸತ್ಯ. ಹೆಣ್ಣು ಲಕ್ಷ್ಮಿ ಅವತಾರವಂತೆ. ಹಾಗೆ ನೋಡಿದ್ರೆ ಕೀರ್ತನ ಹುಟ್ಟಿದ ಮೇಲೇನೆ ನಮ್ಗೆಲ್ಲ ಒಳ್ಳೇದಾಗಿದ್ದು. 30-32 ವರ್ಷದ ಹಳೆ ವಿಚಾರ ಆದ್ರೂ ನಿಮ್ ಕಣ್ಣಲ್ಲಿ ಎಷ್ಟು ಖುಷಿ ಮತ್ತೆ ಹೊಳಪಿದೆ ಅತ್ತೆ. ಇರಲ್ವಾ ಮತ್ತೆ? ನೀನು ಯಾವುದೇ ಹೆಣ್ಣನ್ನ ಹೋಗಿ ಕೇಳು ಸತ್ಯ, ನಿಮಗೆ ನಿಮ್ಮ ಜೀವನದಲ್ಲಿ ತುಂಬಾ ಖುಷಿಯಾಗಿರುವಂತಹ ವಿಚಾರ ಯಾವುದು ಅಂತ ಕೇಳಿದ್ರೆ ಅವಳು ಹೇಳೋದು ನನ್ನ ತಾಯಿ ಆಗಿತ್ತು, ನನ್ನ ಮಗುನ ಮೊದಲನೇ ಸಲ ನೋಡಿದ್ದು ಅಂತಾನೆ ಹೇಳ್ತಾಳೆ. ಆ ಕ್ಷಣ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಸತ್ಯ. ಸಾವಿನ ಜೊತೆ ಹೋರಾಡಿ ಒಂದು ಪುಟ್ಟ ಜೀವನ ಭೂಮಿಗೆ ತಂದಿರ್ತೀವಿ. ಅದಕ್ಕಿಂತ ಒಂದು ಹೆಣ್ಣಿಗೆ ಸಾರ್ಥಕತೆ ಏನಿದೆ ಹೇಳು? ನಿಜ ಅತ್ತೆ, ನನಗೆ ಒಂದೊಂದೇ ಅರ್ಥ ಆಗ್ತಿದೆ. ತಾಯ್ತನ ಅನ್ನೋದಿದೆಯಲ್ಲ, ಹೆಣ್ಣಲ್ಲಿ ಒಂದು ಸಂಪೂರ್ಣತೆಯನ್ನು ತಂದುಕೊಡುತ್ತೆ ಸತ್ಯ. ನೋಡ್ತಾ ಇರು ಹುಡುಗಿ, ನಿನ್ನ ಮಾತಿನ ಧಾಟಿ, ನಿನ್ನ ಹಾವ ಭಾವ, ನೀನು ಜೀವನನ ನೋಡ್ತಾ ಇರೋ ದೃಷ್ಟಿಕೋನ ಎಲ್ಲ ಬದಲಾಗತ್ತೆ. ನಾನಂತೂ ಈ ತಾಯ್ತನ ಅನುಭವಿಸೋದಕ್ಕೆ ತಯಾರಿದ್ದೇನೆ ಅತ್ತೆ. ಅದರಲ್ಲೂ ನೀವು ಪಕ್ಕದಲ್ಲಿರುವಾಗ 2 ಸಂತೋಷ ಇರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಹುಡುಗಿ, ನೀನಿನ್ ಮುಂದೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿಯಾಗಿರ್ಬೇಕು. ನೀನ್ ಗಟ್ಟಿಯಾಗಿದ್ರೆ ಹುಟ್ಟೋ ಮಗುನು ಗಟ್ಟಿಮುಟ್ಟಾಗಿರತ್ತೆ. ಅಪ್ಪಣೆ ಅತ್ತೆ ಅವರೇ. ಸರಿ ಸರಿ, ಹಾಲು ಕೊಡಿ.
ಏನಾಯ್ತು ಸತ್ಯಂಗೆ? ಏನಿಲ್ಲ ಕಣೆ, ಇಲ್ಲ ವಾಂತಿ ಆಯಿತು ಅಷ್ಟೇ. ನಾನು ಬೇರೆ ಏನಾದರೂ ಮಾಡ್ಕೊಂಡು ಬರ್ತೇನೆ. ಅಯ್ಯೋ ಬೇಡ ಬೇಡ, ಅವಳು ಇನ್ನೂ ಹಾಲು ಕೂಡ ಕುಡ್ದಿಲ್ಲ. ರೂಮಲ್ಲಿ ಹಾಲಿದೆ, ತಗೊಂಬಾರದು. ತಂದೆ. ಸತ್ಯ ಬಾ, ಕೂತ್ಕೊಂಡೀನು. ಯಾಕೆ ಹುಡುಗಿ, ತುಂಬ ಸುಸ್ತಾಗ್ತಿದೆಯಾ? ಹ್ಞೂ, ಮತ್ತೆ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಈಗಷ್ಟೇ ಪ್ರೆಗ್ನೆನ್ಸಿ ಎಷ್ಟು ಖುಷಿ ಪಡೋ ವಿಚಾರ ಅಂತ ಮಾತಾಡಿದ್ವಿ, ಆದರೆ ಈಗ ಎಷ್ಟು ಕಷ್ಟ ಅಂತ ಗೊತ್ತಾಗ್ತದೆ. ಇದು ಒಂದು ಹಂತ ಸತ್ಯ, ಸರಿ ಹೋಗುತ್ತೆ, ಬೇಜಾರು ಮಾಡ್ಕೋಬೇಡ. ಬೇಜಾರು ಏನಿಲ್ಲ ಚಿಕ್ಕತ್ತೆ. ನಾನು ನೋಡಿದ್ರೆ ಹೆಂಗೆಂಗೋ ಬೆಳೆದವಳು. ಮೆಕ್ಯಾನಿಕ್ಕಿಂದ ಪೊಲೀಸ್ ಆಗೋದು ನನಗೆ ಸರಿಯಾಗಿತ್ತು ಕೆಲಸ. ಆದರೆ ಈಗ ಹೆಂಡತಿಯಿಂದ ತಾಯಿ ಆಗೋದಕ್ಕೆ ಸ್ವಲ್ಪ ಕಷ್ಟ ಪಡಲೇಬೇಕು. ಗಂಡ ಬೇರೆ ನೀನು. ತಗೋ ಹಾಲು ಕುಡಿ. ನೋಡು, ಹೊಟ್ಟೆಯಲ್ಲಿ ಏನೂ ಇಲ್ಲ, ಸುಸ್ತಾಗ್ತಿದೆ, ಅದಕ್ಕೆ ಹಾಲು ಕುಡಿ, ಆಮೇಲೆ ತಿಂಡಿ ತಿನ್ನುವಂತೆ. ಅತ್ತೆ ಬೇಡ, ನನಗೆ ವಾಕರಿಕೆ ಬರ್ತಿದೆ. ಬಾಕರ್ಕೆ ಅನ್ಕೊಂಡ್ರೆ ಬಂದೇ ಬರುತ್ತೆ. ಅಕ್ಕ, ಒಂದು ಕೆಲಸ ಮಾಡೋಣ, ನೀನು ಇವಳು ಮೂಗಿಡ್ಕೋ, ನಾನು ಹಾಲು ಕುಡಿಸ್ತೀನಿ. ಸರಿ ತಗೊಳ್ಳಿ. ಅಯ್ಯೋ ಬೇಡ ಬೇಡ ಬೇಡ. ಮತ್ತೆ ಹಾಗಿದ್ಮೇಲೆ ಕುಡಿ ಕುಡಿ, ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳ್ತೀನಿ ನೋಡು. ಅಕ್ಕ, ಫೋನ್ ಮಾಡೋದೇನಿದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರೇ ಬರ್ತಿದಾರಲ್ಲ. ಏನೋ ಗಿರ್ಜಮ್ಮ ಬರ್ತಿದಾರ? ಎಷ್ಟೊತ್ತಿಗೆ? ಯಾವಾಗ ಬರ್ತಾರಂತೆ? ತವ್ರ ಮನೇಲಿ ಬರ್ತಿದ್ದಾರೆ ಅಂತ ಏನ್ ಖುಷಿ ನೋಡಿ ನಿನಗೆ. ಈಗ ನೀನ್ ಹಾಲು ಕುಡಿಲಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಬರ್ಬೇಡಿ, ಹಂಗೆ ವಾಪಸ್ ಹೋಗ್ಬಿಡಿ ಅಂತ ಹೇಳ್ತೀನಿ. ಚಿಕ್ಕತ್ತೆ, ಕುಡಿಲೇಬೇಕಾ? ಕುಡಿಲೇಬೇಕು. ತಗೋ. ಅಮ್ಮ ಗಿರ್ಜಮ್ಮ ಬಂದ್ರು ಅನ್ಸತ್ತೆ. ಹೋಗೋ. ಜೋ, ಈ ಹುಡುಗಿಗೆ ಏನಪ್ಪ? ಗಿರ್ಜಮ್ಮ, ಅಮ್ಮ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಗಿರ್ಜಮ್ಮ ಹೇಗಿದ್ಯಾ? ನೋಡಿದ್ಮೇಲೆ ಇನ್ನೂ ಸೂಪರ್. ನೋಡು, ನಿಂಗೆ ಇಷ್ಟ ಅಂತ ಪೂರಿ ಉಂಡೆ. ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ. ಅಮ್ಮ ಗಿರ್ಜಮ್ಮ, ಸುಮ್ಮನೆ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದ್ರೆ? ಸುಮ್ಮನೆ ತೊಂದರೆ ನಿಮಗೆ. ನಮಗೇನೆ ಕಷ್ಟ. ಮೊಮ್ಮಗಳು ಗರ್ಭಿಣಿ ಅಂತಂದರೆ ಅಯ್ಯೋ, ನಮ್ಮ ವಯಸ್ಸು ಕಡಿಮೆ ಆಗೋಗ್ಬಿಡುತ್ತೆ ಕಣೆ. ಅದು ಮಾಡ್ಕೊಡೋಣವಾ, ಇದು ಮಾಡ್ಕೊಡೋಣವಾ, ಅದು ತಿನ್ನಲಿ ಇದು ತಿನ್ನಲಿ ಅಂತ ನಮಗೆ ಬಸ್ರಿ ಬೈಕೆ ಶುರುವಾಗೋಗ್ಬಿಡುತ್ತೆ. ಏನಂತೀರ ಸೀತಮ್ಮ? ಖಂಡಿತ. ಹ್ಞೂ ಕಣೆ, ನಿಂಗೇನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಹೇಳು, ಮಾಡ್ಕೊಂಡು ತಗೊಂಬರ್ತೀವಿ. ಯಾಕೆ ಹೇಳಿ, ನಮ್ಮನೇಲಿ ಏನು ಮಾಡೋರು ಕಮ್ಮಿನಾ? ಓ, ಹಾಗಲ್ಲ ಸೀತಮ್ಮ, ನೀವು ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ನನಗೆ ಗೊತ್ತಿದೆ. ಆದರೂ ಒಂದು ತವ್ರ ಮನೆದು ರುಚಿ ಅಂತ ಒಂದು ಇರುತ್ತೆ ನೋಡಿ, ಅದಕ್ಕೆ ಏನಾದರೂ ಚೂರು ಪಾರು ಮಾಡ್ಕೊಂಡು ತಗೊಂಬರ್ಬೇಕಲ್ವಾ? ಕಾಫಿ ತಗೊಂಡು ಬಾ, ಹೋಗು. ಹಾಂ ಅಕ್ಕ, ತರ್ತೀನಿ. ನಮ್ಮ ಮನೇಲಿ ಎಲ್ಲರೂ ನಮ್ಮ ಸೊಸೆ ಸೇವೆಗೆ ಸಿದ್ಧವಾಗಿ ನಿಂತ್ಕೊಂಡಿದ್ದೀವಿ. ನಾವೆಲ್ಲ ಮಾಡ್ಕೊಡ್ತೀವಿ, ನೀವು ಆಗಾಗ ಬಂದು ಅವಳನ್ನು ನೋಡ್ಕೊಂಡು ಹೋದ್ರೆ ಸಾಕು.
ಬರೀ ನೋಡ್ಕೊಂಡು ಹೋಗೋದೇನು, ಬೇಕಾದ್ರೆ ಹೆರಿಗೆ ಆಗೋವರೆಗೂ ಇಲ್ಲೇ ಇದ್ದು ಬಿಡಿ. ಕರೆಕ್ಟ್ ಹೇಳ್ದಕ್ಕ. ತುಂಬ ಪುಣ್ಯ ಮಾಡಿದ್ದೆ ಸತ್ಯ, ಇಂಥ ಅತ್ತೆನ ಪಡೆಯೋಕೆ. ಒಳ್ಳೆ ನಾದ್ನೀನು ಅಂತ ಹೇಳಿ ಅಜ್ಜಿ. ನಾನು ಅತ್ಗೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನನ್ನ ಮೊಮ್ಮಕ್ಕಳನ್ನ ಎಲ್ಲರೂ ಆಡ್ಕೋತಾ ಇದ್ರು, ಗಂಡು ಬೀರಿ ಅಂತ. ಹೆಣ್ಣಾಗೋಕೆ ಲಾಯಕ್ಕೇ ಇಲ್ಲ ಅಂತ. ಈಗ ನೋಡಿ, ಅವಳ ಮದುವೆ ಆಯಿತು, ಒಳ್ಳೆ ಸೊಸೆ ಅನ್ನಿಸ್ಕೊಂಡ್ಲು, ಕೆಲ್ಸಕ್ಕೆ ಸೇರ್ಕೊಂಡ್ಲು, ಒಳ್ಳೆ ಪೊಲೀಸ್ ಅಧಿಕಾರಿ ಅಂತ ಅನ್ನಿಸ್ಕೊಂಡ್ಲು. ಈಗ ತಾಯಿನೂ ಆಗ್ತಾ ಇದ್ದಾಳೆ. ನಮ್ಮ ಮನೆಗೆ ಒಳ್ಳೆ ಗಂಡು ಮಗು ಥರ ದುಡ್ದಿದ್ದಾಳೆ. ಈ ಮನೆಗೆ ಬಂದು ಹೆಣ್ಣಿನ ಜವಾಬ್ದಾರಿನ ಕಲ್ತ್ಕೊಂಡಿದ್ದಾಳೆ. ಆಡ್ಕೊಂಡು ಬಾಯಿಗಳಿಗೆಲ್ಲ ಮುಟ್ಟಿ ನೋಡ್ಕೊಳ್ಳೋ ಥರ ಬದುಕಿ ತೋರಿಸಿದಾಳೆ. ನನಗಂತೂ ನನ್ನ ಮಗಳು ಸತ್ಯ ಅಂದರೆ ಹೆಮ್ಮೆ ಸೀತಾವ್ರೆ. ಮತ್ತೆ ನಮಗಿನ್ನೇನು, ಸತ್ಯನ್ ಕಂಡ್ರೆ ಹೆಮ್ಮೆನೆ. ಇವಳೇನಾದ್ರೂ ನಮ್ಮ ಮನೆ ಸೊಸೆಯಾಗಿ ಬರದೇ ಹೋಗಿದ್ದಿದ್ರೆ ನಾನು ಅದೇ ಹಳೇ ಕಾಲದ ಘಟವಾನಿ ಅತ್ತೆ ಆಗಿ ಉಳಿದ್ಬಿಡ್ತಿದ್ನೋ ಏನೋ. ಸತ್ಯ ನಮ್ಮ ಮನೆಗೆ ಬಂದಮೇಲೆ ಅತ್ತೆ ಸೊಸೆ ಸ್ನೇಹಿತರಾಗಿರಬಹುದು ಅನ್ನೋದನ್ನ ತೋರಿಸ್ಕೊಟ್ಲು. ಕೋಟೆ ಮನೆಗೆ ಆಧಾರ ಸ್ತಂಭವಾಗಿ ನಿಂತ್ಕೊಂಡ್ಬಿಟ್ಲು. ಓ ಸಾಕು ಸಾಕು, ಇಷ್ಟೊಂದೆಲ್ಲ ಹೊಗಳುತ್ತಿದ್ರೆ ತಲೆ ಸುತ್ತ ಬಿದ್ದೋಗ್ತೀನಿ ಅಷ್ಟೆ. ನೋಡಿದ್ರ ಜಾನಕಮ್ಮ, ನಿಮ್ಮ ಮಗಳಿಗೆ ಹೊಗಳಿಕೆ ಅಂದ್ರೆ ಅಲರ್ಜಿ. ಸರಿನಮ್ಮ, ನನ್ನ ಮುದ್ದು ಸೊಸೆ ಹೊಗಳಲ್ಲ, ಆಯ್ತಾ? ಅತ್ತೆ, ನಾನು ಹೋಗಿ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಸಮಾಧಾನ ಸಮಾಧಾನ, ಕುತ್ಕೋ ಅಲ್ಲಿ. ಯಾಕೆ ಹೇಳು, ಬಸ್ರಿ ಕೈಯಲ್ಲಿ ಹೆಂಗೆ ಕೆಲಸ ಮಾಡಿಸ್ತಾರಪ್ಪ ಅಂತ ನಿಮ್ಮ ತವ್ರ ಮನೆಯವ್ರು ಅನ್ಕೋಬೇಕಾ? ಏನು ಬೇಕಾಗಿಲ್ಲ, ಕುತ್ಕೋ ಕುತ್ಕೋ. ಅಯ್ಯೋ, ಯಾಕೆ ಕೀರ್ತನ, ಯಾಕೆ ಇಷ್ಟೆಲ್ಲ ಹೇಳಿದ್ರು ನಿಂಗೆ ಅರ್ಥ ಆಗ್ತಿಲ್ಲ? ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್, ನಾನು ಇಷ್ಟೆಲ್ಲ ಬರೀ ಆಸ್ತಿಗೋಸ್ಕರ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನೋ, ಸತ್ಯ, ಆ ಸತ್ಯನಿಂದ ನನಗೇನೇನೆಲ್ಲ ಅನುಭವಿಸಿದ್ದೀನಿ ಮರ್ತು ಬಿಟ್ಯಾ? ಹಾಗಂತ ಈ ಮನೆಯವ್ರ ಕನಸಿಗೆ ಬೆಂಕಿ ಇಡ್ತೀಯ? ಸುಹಾಸ್, ಏನಾಗಿದೆ ನಿನಗಿವತ್ತು? ಯಾಕೆ ಈ ಥರ ಆಡ್ತಾ ಇದೆಯಾ? ನೋಡು, ನಿನ್ನ ಹತ್ರ ದುಡ್ಡು ಇಲ್ಲದೆ ಹೋದ್ರು ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದು ನೀ ನನಗೆ ಸಪೋರ್ಟ್ ಮಾಡ್ತೀಯ ಅಂತ. ನೀನು ಇದೇ ರೀತಿ ಮಾತಾಡ್ತಾ ಇದ್ರೆ ನಾನು ನಿನಗೆ ಡಿವೋರ್ಸ್ ಕೊಡ್ಬೇಕಾಗತ್ತೆ. ಈಗ ಸಮಾಜದಲ್ಲಿ ನಿನಗೊಂದು ಬೆಲೆ ಅಂತ ಇರೋದು ಕೋಟೆ ಮನೆ ಅಳಿಯ ಅಂತ. ಅದೇ ಇಲ್ಲದೆ ಹೋದ್ರೆ ಬೀದಿಲಿ ತಿರ್ಪೆ ಎತ್ಕೊಂಡಿರ್ಬೇಕಾಗತ್ತೆ ನೀನು. ಸುಹಾಸ್, ಬಿಡೋದನ್ನ. ಏನೀಗ ನಿನ್ ಟೆನ್ಷನ್ನು? ನಾವು ಸಿಕ್ಕಾಕೋತೀವಿ ಅಂತನಾ? ಡೋಂಟ್ ವರಿ ಸುಹಾಸ್, ನಾನು ಆ ಥರ ಮುಟ್ಟಾಳ್ ಕೆಲಸ ಮಾಡ್ತೀನಾ? ನಾವು ಸೇಫ್. ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅದು ಅಮ್ಮನ ಮೇಲೆ ಬರದೆ ಹೊರತು ನಮ್ಮ ಮೇಲಲ್ಲ. ಅಮ್ಮನೇ ತನ್ನ ಮುದ್ದಿನ ಸೊಸೆಗೆ ವಿಷ ಬೆರೆಸಿರೋ ಹಾಲನ್ನ ಕುಡಿಸಿರ್ತಾರೆ. ಅದರ ರಿಯಾಕ್ಷನ್ನು ಕೂಡ ಸ್ಟಾರ್ಟ್ ಆಗಿರುತ್ತೆ.
ಜನ್ಮನ? ನೀನು ಒಂದು ಹೆಣ್ಣ. ನಿನ್ನಂಥವಳಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಲ್ಲ ನಾನು. ತಪ್ಪು ನಂದು ಕೀರ್ತನ, ನಂದು. ಅಜ್ಜಿ ನಾನು ಒಂದು ನಿಪ್ಪಟ್ಟು ತಗೋತೀನಿ. ನೀವು ಮಾಡೋ ನಿಪ್ಪಟ್ಟು ಅಂದ್ರೆ ನಂಗೆ ತುಂಬಾ ಇಷ್ಟ. ಏ ರಿತು, ಅದು ಕೈ ಹಾಕ್ಬೇಡ. ಅದು ತಂದಿರೋದು ಸತ್ಯಂಗೆ. ಅಯ್ಯೋ ಅದ್ಯಾಕಮ್ಮ ಹಂಗಂತ್ಯ? ಏನ್ ಅದಕ್ಕೆ ಮಾತ್ರ ಬಾಯಿ ಇರೋದಾ? ನಮ್ಗೇನಿಲ್ವಾ? ನಿನಗೆ ಬಾ ಇಲ್ಲ ಅಂದವ್ರು ಯಾರು? ಆದ್ರೆ ಇದು ಸತ್ಯಂಗೆ. ಮಿಕ್ಕಿದ್ರೆ ಮಾತ್ರ ನಿನಗೆ. ಸುಮ್ಮನಿರಿಮ್ಮ, ಪಾಪ ಮಾಡಿರೋದೇ ತಿನ್ನೋಕೆ ಅಂತ. ತಗೊಮ್ಮ, ನೀನು ತಿನ್ನೋ. ಖಾಲಿ ಆದರೆ ಮತ್ತೆ ಮಾಡ್ಕೊಂಡು ಬಂದರೆ ಆಯಿತು. ಎಕ್ಸಾಕ್ಟು. ಇಲ್ಲ ಗಿರ್ಜಮ್ಮ, ತಿಂಡಿ ತಿನ್ನೋ ಟೈಮಲ್ಲಿ ಕುರ್ಕುಲ್ ತಿಂಡಿ ಬೇಡ ಅಂತ ಅಷ್ಟೇ. ಇವಳು ನೋಡಿ ಅವಳು ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಹೌದು, ಅದೇನು ಬಸ್ರಿ ಅಂದ್ರೆ ಅದು ತಿನ್ನು ಇದು ತಿನ್ನು ಅಂತ ಹೇಳೋದು. ನಾವೇನು ತಿನ್ಬಾರ್ದಾ? ಯಾಕೆಂದ್ರೆ ಬಸ್ಸಿರಿಗೆ 108 ಬೈಕ್ಗಳಿರುತ್ತೆ. ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಹೊಸ ಚಿಗುರು ಹೊಟ್ಟೆಯಲ್ಲಿದೆ ಅಂದರೆ ಅವ್ರಿಗೆ ಹೊಸ ಹೊಸ ತಿನ್ನಬೇಕು ಅಂತ ಆಸೆ ಹುಟ್ಟತ್ತೆ. ಅದಕ್ಕೆ ಹಾ ಬಸ್ರಿಯರು ಇಂಥದ್ದೇ ತಿನ್ನಬೇಕು, ಹೀಗೆ ತಿನ್ನಬೇಕು ಅಂತ ಕೆಲವು ನಿಯಮಗಳಿದೆ. ಅದನ್ನೆಲ್ಲ ಮಾಡಿರೋದು ಅವ್ರ ಆರೋಗ್ಯದ ದೃಷ್ಟಿಯಿಂದ. ಅದಕ್ಕೆ ಏನೇನು ಬೇಕು ಅಂತ ಹೇಳಿ, ಆಫೀಸಿಂದ ಬರ್ತಾ ತಗೊಂಬರ್ತೀನಿ. ಇವಳಿಗೆ ಖಾರ ಅಂದರೆ ತುಂಬ ಇಷ್ಟ. ಮತ್ತೆ ನೀನು ಖಾರ ಗಿರ ತಂದು ಕೊಟ್ಬಿಟ್ಟಿಯಾ? ಅದೇನೋ ಗೊತ್ತಿಲ್ಲಪ್ಪ, ನನಗಂತೂ ತುಂಬ ಖುಷಿ. ಅದಕ್ಕೆ ಜೊತೆ ಸೇರಿಕೊಂಡು ಒಂದು 10 kg ದಪ್ಪ ಆಗ್ಬಿಡೋಣ ಅಂತ. ಕತ್ತೆ, ಎಷ್ಟೇ ಮಾತಾಡ್ತೀಯಾ? ಸುಮ್ಮನಿರೇ. ಅಯ್ಯೋ ಸತ್ಯ, ಮಾತಾಡ್ತಾ ಮಾತಾಡ್ತಾ ನೀನು ಹಾಲು ಕುಡಿಯೋದನ್ನೇ ಮರ್ತು ಬಿಟ್ಟಿಯಲ್ಲ. ಏನು, ನಮ್ಮ ಸತ್ಯ ಹಾಲು ಕುಡಿತಾಳ? ಅಯ್ಯೋ, ಹಾಲು ಅಂದರೆ ಅವಳಿಗೆ ಅಲರ್ಜಿ. ಅವಳಿಗೆ ಚಿಕ್ಕವಳಿರ್ಬೇಕಾದ್ರೆ ಒಂದು ಲೋಟ ಹಾಲು ಕುಡಿಸೋಕೆ ಎಷ್ಟು ಪರದಾಡಿದ್ದೀವಿ ಗೊತ್ತಾ? ರೋಡೆಲ್ಲ ಓಡಾಡಬೇಕಾಗಿತ್ತು. ಈಗ 2-3 ದಿವಸದಿಂದ ನಮಗೂ ಹೀಗೆ ಸತಾಯಿಸ್ತಾ ಇದ್ದಾಳೆ. ಉರ್ಮಿಳಾ, ಹೋಗಿ ಹಾಲು ತಗೊಂಡ್ ಬಾ. ಹಾಂ ಅಕ್ಕ. ಸೀತಮ್ಮ ಬೇಡ. ಸೊಸೆ ಮುದ್ದೆ ಬೇಕು ಪ್ಲೀಸ್. ಸತ್ಯ, ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಇಲ್ವೇನೆ? ಇದೆ ಗಿರ್ಜಮ್ಮ, ಅದಕ್ಕೆ ಈ ಹಾಲೆಲ್ಲ ಸೇರ್ತಾ ಇಲ್ಲ. ಆದ್ರೆ ನಾವು ಬಿಡ್ಬೇಕಲ್ಲ.